4ನೇ ಟಿ20ಯಲ್ಲೂ ಕೂಡ ಭಾರತ ತಂಡಕ್ಕೆ ಹೀನಾಯ ಸೋಲು. ಇನ್ನೊಂದು ಪಂದ್ಯ ಇರುವಾಗಲೇ ಸರಣಿ ಗೆದ್ದ ಇಂಗ್ಲೆಂಡ್ ತಂಡ. ಇನ್ನು ಈ ಪಂದ್ಯದಲ್ಲಿ ಪಂದ್ಯ ಶ್ರೇಷ್ಠ ಪ್ರಶಸ್ತಿ ಪಡೆದ ನಾಯಕ ಹ್ಯಾರಿ ಬ್ರೂಕ್ ಅವರು ದೊಡ್ಡ ಹೇಳಿಕೆ ಆದ್ರೆ ನೀಡಿದ್ದಾರೆ. ಹೌದು ಸ್ನೇಹಿತರೆ, ಅಷ್ಟಕ್ಕೂ ಹ್ಯಾರಿ ಬ್ರೂಕ್ ಅವರು ಏನೆಲ್ಲ ಮಾತನಾಡಿದ್ದಾರೆ ಮತ್ತು ವೈಭವ್ ಸೂರ್ಯವಂಶಿ ಅವರ ಬಗ್ಗೆನೂ ಕೂಡ ಒಂದು ಸ್ಟೇಟ್ಮೆಂಟ್ ಆದ್ರೆ ನೀಡಿದ್ದಾರೆ. ಅಷ್ಟಕ್ಕೂ ಪಂದ್ಯ ಗೆದ್ದ ಬಳಿಕ ಮಾತನಾಡಿದ ಇಂಗ್ಲೆಂಡ್ ನಾಯಕ ಹ್ಯಾರಿ ಬ್ರೂಕ್ ಅವರು ಏನೆಲ್ಲ ಮಾತನಾಡಿದ್ದಾರೆ, ಏನೆಲ್ಲ ಹೇಳಿದ್ದಾರೆ ಅಂತ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಹಾಗೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಅನ್ನ ಆಲ್ ಇಟ್ಕೊಳ್ಳಿ. ಹಾಗೆ ಮರಿದೆ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ. ಇನ್ನು ಭಾರತ ತಂಡ ಮತ್ತೊಮ್ಮೆ ಕಳಪೆ ಬ್ಯಾಟಿಂಗ್ ಬೌಲಿಂಗ್ ಪ್ರದರ್ಶನ ತೋರಿ ಇಂಗ್ಲೆಂಡ್ ವಿರುದ್ಧ 4ನೇ ಟಿ20 ಪಂದ್ಯದಲ್ಲಿ ಬರೋಬ್ಬರಿ 9 ವಿಕೆಟ್ಗಳ ಹೀನಾಯ ಸೋಲು ಆದ್ರೆ ಕಂಡಿದೆ. ಇನ್ನು ಈ ಗೆಲುವಿನೊಂದಿಗೆ ಇಂಗ್ಲೆಂಡ್ ತಂಡವು ಇನ್ನೂ ಒಂದು ಪಂದ್ಯ ಬಾಕಿ ಇರುವಂತೆಯೇ 5 ಪಂದ್ಯಗಳ ಟಿ20 ಸರಣಿಯನ್ನಾದ್ರೆ ವಶ ಮಾಡಿಕೊಂಡಿದೆ. ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಮಾಡಿದ ನಮ್ಮ ಭಾರತ ತಂಡ 20 ಓವರ್ಗಳಲ್ಲಿ 7 ವಿಕೆಟ್ ಕಳ್ಕೊಂಡು ಕೇವಲ 158 ರನ್ಗಳು ಮಾತ್ರ ಹೊಡೆಯುತ್ತಾರೆ. ಇನ್ನು 159 ರನ್ಗಳ ಟಾರ್ಗೆಟ್ ಅನ್ನ ಬೆನ್ನಟ್ಟಿದ ಇಂಗ್ಲೆಂಡ್ ತಂಡ ಕೇವಲ 13.5 ಓವರ್ಗಳಲ್ಲಿ 1 ವಿಕೆಟ್ ಕಳೆದುಕೊಂಡು ಗುರಿ ಆದರೆ ಮುಟ್ಟಿತು. ಇನ್ನು ಈ ಮೂಲಕ ಟಿ20 ಇತಿಹಾಸದಲ್ಲೇ ಮೊದಲನೇ ಬಾರಿಗೆ ಭಾರತದ ವಿರುದ್ಧ ಟಿ20 ಸರಣಿ ಗೆದ್ದು ಸಾಧನೆ ಮಾಡಿತು ಇಂಗ್ಲೆಂಡ್ ತಂಡ. ಇನ್ನು ಭಾರತ ನೀಡಿದ 159 ರನ್ಗಳ ಸಾಧಾರಣ ಗುರಿಯನ್ನು ಬೆನ್ನತ್ತಿದ ಇಂಗ್ಲೆಂಡ್ ತಂಡ ಕೇವಲ 13.5 ಓವರ್ಗಳಲ್ಲೇ ಮುಗಿಸಿತು. ಆರಂಭಿಕ ಬ್ಯಾಟರ್ ಆದಂತಹ ಜಾಸ್ ಬಟ್ಲರ್ ಅವರು 8 ಬಾಲ್ ಅಲ್ಲಿ 8 ರನ್ ಆಡಿ ಬೇಗನೆ ಔಟ್ ಆದರು. ಆದರೆ ನಂತರ ಬಂದಂತ ಹ್ಯಾರಿ ಬ್ರೂಕ್ ಮಾತ್ರ ರಾಕ್ಷಸನಾಗಿ ನಿಂತುಕೊಳ್ತಾನೆ ನಮ್ಮ ಭಾರತದ ಎದುರು. ಹೌದು ಸ್ನೇಹಿತರೆ, ಅವರ ಜೊತೆ ಫಿಲ್ ಶಾಟ್ ಕೂಡ 2ನೇ ವಿಕೆಟ್ ಜೊತೆ ಆಟದಲ್ಲಿ ಕೇವಲ 70 ಬಾಲ್ಗಳಲ್ಲಿ 146 ರನ್ಗಳ ಮುರಿಯದ ಜೊತೆ ಆಟ ನಡೆಸಿ ತಂಡವನ್ನ ಗೆಲುವಿನ ದಡಾದರೆ ಸೇರಿಸಿದರು. ಇನ್ನು ಈ ಮೂಲಕ ಭಾರತದ ವಿರುದ್ಧ ಐತಿಹಾಸಿಕ ಸರಣಿ ಜಯ ಕಾಂಡರ್ ಅಂತಾನೆ ಹೇಳ್ಬೋದು ಇಂಗ್ಲೆಂಡ್ ನ ಆಟಗಾರರು. ಇನ್ನು ಈ ಪಂದ್ಯದಲ್ಲಿ ನಮ್ಮ ಭಾರತ ತಂಡ ಹೀನಾಯವಾಗಿ ಸೋತ ಬಳಿಕ ಮತ್ತು ಈ ಪಂದ್ಯದಲ್ಲಿ ಪಂದ್ಯ ಶ್ರೇಷ್ಠ ಪ್ರಶಸ್ತಿ ಹ್ಯಾರಿ ಬ್ರೂಕ್ ಅವರಿಗಾದ್ರೆ ಲಭಿಸುತ್ತದೆ. ಇನ್ನು ಪಂದ್ಯ ಶ್ರೇಷ್ಠ ಪ್ರಶಸ್ತಿ ಸಿಕ್ಕ ನಂತರ ಏನೆಲ್ಲ ಮಾತನಾಡಿದ್ದಾರೆ ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಇವರು ಹ್ಯಾರಿ ಬ್ರೂಕ್ ಅಂತಂದ್ರೆ ಈ ರೀತಿ ಆದ್ರೆ ಹೇಳಿದ್ದಾರೆ. ಹೌದು, ನಾವು ಈ ಸರಣಿಯನ್ನು ಗೆದ್ದದ್ದು ತುಂಬಾನೇ ಖುಷಿಯಾಗಿದೆ. ಏಕೆಂದ್ರೆ ಭಾರತದಂತ ದಿಗ್ಗಜ ತಂಡದ ವಿರುದ್ಧ ಈ ರೀತಿ ಗೆಲ್ಲೋದಂದ್ರೆ ಅದು ಸುಲಭದ ಮಾತಲ್ಲ. ಹೌದು, ಈ ಆಟಗಾರರು ಮತ್ತು ಈ ಆಟಗಾರರು ನಮ್ಮ ನೆಲದಲ್ಲಿ ಪರದಾಡ್ತಾ ಇದ್ದಾರೆ ಬ್ಯಾಟಿಂಗ್ ಮಾಡಲು. ಅದು ನೋಡಿ ನನಗೆ ಸ್ವಲ್ಪ ಬೇಜಾರಾಯಿತು. ಏಕೆಂತಂದ್ರೆ ಇನ್ನು ಭಾರತ ಅಂತ ಬಂದಾಗ ನಾವು ಜಾಸ್ತಿ ಟಫ್ ಕೊಡ್ತಾರೆ ಮತ್ತು ಪಂದ್ಯವನ್ನು ಗೆಲ್ಲೋದು ಅಷ್ಟು ಸುಲಭದ ಮಾತಲ್ಲ ಅಂತ ನಾವು ಅಂದುಕೊಂಡಿದ್ದೆವು. ಆದರೆ ನಮ್ಮ ನೆಲದಲ್ಲಿ ಭಾರತದ ಬ್ಯಾಟರ್ ಗಳ ಆಟ ನಡೆಯಲಿಲ್ಲ ಅಂತಂದು ಹ್ಯಾರಿ ಬ್ರೂಕ್ ಅವರು ಸ್ವಲ್ಪ ನಗುತ್ತಾ ಮಾತಾಡ್ತಾರೆ ಅಂತ ಹೇಳ್ಬೋದು. ಹೌದು ಸ್ನೇಹಿತರೆ, ಇದನ್ನು ಕಂಡಂತ ನಮ್ಮ ಬ್ಯಾಟರ್ಸ್ ಗಳು ಕೂಡ ಸ್ವಲ್ಪ ಬೇಜಾರಿಂದ ಆದ್ರೆ ಸ್ವಲ್ಪ ಕುಂತಿರ್ತಾರೆ ಮತ್ತು ಇನ್ನೊಂದ್ ಸ್ವಲ್ಪ ಈ ರೀತಿ ಕೂಡ ಮಾತಾಡ್ತಾರೆ ಹ್ಯಾರಿ ಬ್ರೂಕ್ ಅವರು. IPL ಎಲ್ಲ ಆಡಿದ್ದಾರೆ ಇಂಡಿಯನ್ ಬ್ಯಾಟರ್ ಗಳು, ಅಲ್ಲಿ ಫ್ಲಾಟ್ ಪಿಚಸ್ ಎಲ್ಲ ಇರ್ತವೆ. ಆ ಕಾರಣದಿಂದಾಗಿ ನಮ್ಮ ಇಂಗ್ಲೆಂಡ್ ಪಿಚಸ್ ಗಳಲ್ಲಿ ಅವರು ಆಡೋದು ಅಷ್ಟು ಸುಲಭದ ಮಾತಲ್ಲ ಮತ್ತು ಇನ್ನು 2-3 ಟಿ20 ಗೇಮ್ ಆಡಿದ್ರು ಕೂಡ ನಮ್ಮನ್ನು ಸೋಲಿಸೋದು ಅಷ್ಟು ಸುಲಭದ ಮಾತಲ್ಲ. ಏಕೆಂದರೆ ನಾವು ಇಲ್ಲೇ ಹುಟ್ಟಿ ಬೆಳೆದದ್ದು ಮತ್ತು ಅವರು ಸ್ವಲ್ಪ ಫ್ಲಾಟ್ ಟ್ರ್ಯಾಕ್ ಗೆ ಅಡಾಪ್ಟ್ ಆಗಿರ್ತಾರೆ ಮತ್ತು ಆ ಕಾರಣದಿಂದಾಗಿ ನಮ್ಮ ವಿರುದ್ಧ ಅವರು ಆಡೋದು ಮತ್ತು ಸ್ವಲ್ಪ ಗೆಲ್ಲೋದು ಕಠಿಣದ ನಿರ್ಧಾರ ಅಂತಂದು ಹ್ಯಾರಿ ಬ್ರೂಕ್ ಅವರು ಆದ್ರೆ ಮಾತಾಡ್ತಾರೆ. ಇನ್ನು ವೈಭವ್ ಸೂರ್ಯವಂಶಿ ಬಗ್ಗೆ ಕೂಡ ಒಂದು ಸ್ಟೇಟ್ಮೆಂಟ್ ಆದ್ರೆ ನೀಡಿದ್ದಾರೆ. ವೈಭವ್ ಸೂರ್ಯವಂಶಿ ಅವರು IPL ಅಲ್ಲಿ ಆಡಿದ್ದಾರೆ ಮತ್ತು ಅದೇ ತರ ಇಲ್ಲಿ ಆಡೋಕೆ ಆದ್ರೆ ಬಂದಿದ್ರು. ಆದ್ರೆ ಅವರಿಗೆ ಇಲ್ಲಿ ಸ್ವಲ್ಪ ಬೌನ್ಸ್ ಇರುತ್ತೆ ಮತ್ತು ಅಷ್ಟೊಂದೇನು ಬ್ಯಾಟಿಂಗ್ ಮಾಡಲು ಅನುಕೂಲ ಇರೋದಿಲ್ಲ ಅಂತಂದು ಅವರಿಗೆ ಗೊತ್ತಿರಲಿಲ್ಲ. ಏಕೆಂದರೆ ಇಲ್ಲಿಯ ಪಿಚ್ ಗಳೇ ಬೇರೆ ಮತ್ತು ಭಾರತದ ಪಿಚ್ ಗಳೇ ಬೇರೆ ಮತ್ತು ಅವರಿಗೆ ಇನ್ನೂ ಸ್ವಲ್ಪ ಸಮಯವಿದೆ. ಆ ಕಾರಣದಿಂದಾಗಿ ಅವರು ಮುಂದಿನ ದಿನಗಳಲ್ಲಿ ಎಲ್ಲವನ್ನು ಕಲಿಯುತ್ತಾರೆ ಅಂತಂದು ನಾನು ಭಾವಿಸುತ್ತೇನೆ ಎಂದು ಹ್ಯಾರಿ ಬ್ರೂಕ್ ಅವರಾದ್ರೆ ಒಂದು ಸ್ಟೇಟ್ಮೆಂಟ್ ಆದ್ರೆ ನೀಡಿದ್ದಾರೆ. ಇನ್ನು ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನು ಯಾರ್ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಅನ್ನ ಆಲ್ ಇಟ್ಕೊಳ್ಳಿ.